ಸಸ್ಪೆನ್ಸ್ಗಳಿದೆ ಹಾಗೆ ಕುತೂಹಲ ಹುಟ್ಟಿಸುತ್ತೆ ಒಂದು. ಆಮೇಲಿಂದ ಹೆಂಗ್ ಸಾಯಿಸಿದ್ರು ಏನು ಒಂದು ಎಲ್ಲ ಒಂದ್ ಕಡೆ ಬರುತ್ತೆ, ಒಂದು ಡೈಲಾಗ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಹಿಂಗೆ ಮಾತಾಡ್ತಾ ಇದೊಂದಿದ್ರೆ ಹೆಂಗ್ ಬೇಕಾದ್ರೆ ಕೊಲೆ ಮಾಡ್ಬೋದು ಅಂತ ಒಂದು ಹೊಸ ಐಡಿಯಾ ಹೇಳೋದು. ವೆಪನ್ ಆಯುಧಗಳು ಯಾವ್ದಿಲ್ಲ, ಹೆಂಗ್ ಕೊಲೆ ಆಗ್ಬಿಡುತ್ತೆ ಅಂತ. ಆಯುಧಗಳೇ ಇರಲ್ವಾ ಅಲ್ಲಿ ಹಾಗಿದ್ರೆ? ಅದು ಹೇಳ್ತೀನಲ್ಲ, ಇದೊಂದಿದ್ರೆ ಹೇಗ್ ಬೇಕಾದ್ರೂ ಬೇಕಾದ್ರೆ ಮಾಡ್ಬೋದು. ಇದೇ ಆಯ್ತು ಅಲ್ವಾ? ಕರೆಕ್ಟ್. ಹೌದು, ಇದೇ ಆಯ್ತು ಅಲ್ವಾ ನಿಮ್ಗೆ? ಅದು ಹಂಗೆ ಹೋಗ್ತದೆ. ಅದು ಸಾಕಷ್ಟು ಕಥೆಗಳನ್ನು ಹುಟ್ಟಾಕುತ್ತೆ, ಲಿಂಕ್ಗಳು ಬರ್ತಾ ಹೋಗ್ತದೆ. ಒಂದು ಹುಟ್ಟಿಗೆ ನಿಮಗೆ ಯಾವುದಕ್ಕೆ ಅದು ಆ ಥರದ್ದು ಅದು ಗೊತ್ತಿಲ್ಲ, ಬರ್ತಾರೆ ಭೂಮಿ ಮೇಲೆ. ಬಟ್ ಸಾವಿಗೆ ತುಂಬ ಕಾರಣ ಇರ್ತವೆ. ಸಾವು ಯಾರಿಗೂ ಹಕ್ಕಿಲ್ಲ ಕೊಲ್ಲೋದಕ್ಕೆ, ಯಾರಿಗೂ. ಇಲ್ಲಿ ಬದುಕು ಎಲ್ಲರೂ, ಪ್ರಾಣಿ ಪಕ್ಷಿ ಗಿಡ ಮರ ಯಂತ್ರ ತಂತ್ರ ಎಲ್ಲ ಮನುಷ್ಯರು, ಅದು ಯಾರೇ ಆಗಿರೋದು, ಅದು ಹುಟ್ಟಿಗೆ ನಾವು ಮನುಷ್ಯ ಮತ್ತೆ ಕಾರಣ ಆಗ್ತಾನೆ. ಆದರೆ ಸಾವಿಗೆ ಆಗಬಾರ್ದು. ಅದಕ್ಕಾಯ್ತು ಅಂತ ಅದು ಬೇರೆ ಅಫೆನ್ಸ್ ಆಗುತ್ತೆ. ಅದಂಗೆ ಮಾಡಂಗಿಲ್ಲ. ಸ್ವಸ್ಥ ಸಮಾಜ, ಪ್ರಭುತ್ವದ ಸಮಾಜ, ಇಷ್ಟಲ್ಲದ್ರ ಜೊತೆಗೆ ಸುಳಿವೇ ಬರಬಾರ್ದು ಅಂತ. ಇದು ಸಿಗ್ತಾರ ಇದರಲ್ಲಿ ಅಜ್ಞಾತವಾಸಿ ಅಂತಂದ್ರೆ ನಿಮ್ಗೆ ತಲೆ ಮರೆಸ್ಕೋಬೇಕು, ಅದು ಸಿಗ್ಲೇಬಾರ್ದು. ಈ ಕತೆ ಸ್ವಲ್ಪ ಅದೇ ನಾನು ಹೇಳೋದು, ಸಿಗ್ತಾರ? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸಿಗ್ತಾರ? ಮಹಾಭಾರತದಲ್ಲಿ ಅಜ್ಞಾತವಾಸಿಗಳನ್ನ ನಾವು ನೋಡ್ಲಿಲ್ಲ, ಹಾಗಾಗಿ ಈ ಸಿನಿಮಾದಲ್ಲಿ ಸಿಗ್ತಾರ ಸಿಗಲ್ವಾ ಅದಕ್ಕೆ ನಾನು ನಿಮಗೆ ಕೇಳ್ತೇನೆ, ಸಿಗ್ತಾರ ಅಂದ್ಬಿಟ್ಟು. ಓಕೆ ಸರ್, ಇದು ಟೈಟಲ್ ರಿಲೀಸ್ ಆದಾಗಲೇ ಒಂದಷ್ಟು ತುಂಬಾ ಕುತೂಹಲವನ್ನ ಕೆಳಿಸ್ತು. ಅಂದ್ರೆ ಅಜ್ಞಾತವಾಸಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇತ್ತು. ಮತ್ತೆ ಆ ಟ್ರೈಲರ್ ರಿಲೀಸ್ ಆದ್ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕ್ತಿವಿ, ಒಂದು ಟ್ರೈಲರ್ ಕೂಡ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಎಲ್ಲೂ ಕೂಡ ಒಂದಷ್ಟು ಹಿಂಟ್ಗಳನ್ನ ಬಿಟ್ಕೊಟ್ಟಿಲ್ಲ. ಅಂದ್ರೆ ಪ್ರೇಕ್ಷಕರಿಗೆ ಒಂದಷ್ಟು ನಿರೀಕ್ಷೆಗಳನ್ನ ಮಾಡ್ಲಿ ಅಂತ ಹೇಳಿ ನಿಮಗೂ ಒಂದಷ್ಟು ಟೈಮ್ ಇದೆ, ಇಂತಿಷ್ಟು ಟೈಮ್ ಇದೆ ಅಂತ ಹೇಳಿ ಡೈರೆಕ್ಟರ್ ಬಿಟ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡೈರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ನಿಮ್ದು ಯಾವರು? ಮಡಿಕೇರಿ. ಮಡಿಕೇರಿ ಹೌದಲ್ವಾ? ನೀವೀಗ ಓದಿದ್ದೆಲ್ಲಿ? ಹಾಸನದಲ್ಲಿ. ಬೆಂಗಳೂರಿಗೆ ಬಂದಿದ್ದೆ ಯಾವಾಗ? ಒಂದು 7 years ಬ್ಯಾಕ್. ಹೌದಲ್ವಾ? ಈಗ ನೋಡಿ, ಸಲೀಸಾಗಿ ಹೇಳ್ಬಿಟ್ರಿ ಎಲ್ಲನೂ ಅಷ್ಟೇ ಅಲ್ವಾ? ಹಾಸನಕ್ಕೆ ಅಂತಷ್ಟೇ ನಾವು ಹಾಸನಕ್ಕೆ ಹೋಗ್ತೀವಿ, ಮಡಿಕೇರಿಗೆ ಹೋಗ್ತೀವಿ, ಒಂದಷ್ಟು ಇರ್ತದೆ. ಇದಲ್ಲದೆ ಇನ್ನೂ ಏನೇನೋ ಇದೆ ನಿಮ್ಮಲ್ಲಿ, ಹೌದಲ್ವಾ? ಈಗ ನಾನು ನಿಮ್ಮ ತಂದೆ ಹೆಸರು ಕೇಳಲಿಲ್ಲ, ಮತ್ತೆ ನಿಮ್ಮ ತಾಯಿ ಹೆಸರು ಕೇಳಲಿಲ್ಲ, ನೀವೇನು ಕೆಲಸ ಮಾಡ್ತೀವಿ, ಇಲ್ಲಿಗೆ ಹೆಂಗೆ ಏನು ಕೇಳಿ, ಇದಕ್ಕೆಲ್ಲ ಸರಳವಾದ ಇದು ಉತ್ತರಗಳಿರ್ತವೆ. ಅದನ್ನು ನಿಮ್ಗೆ ನೆನಪಲ್ಲಿ ನೀವು ಹೇಳೋವಂಥದ್ದು. ಈಗ ಎಲ್ಲ ಈ ಥರದೊಂದು ಕೃತ್ಯ ಆದಾಗ ಹೇಳ್ದೆ ಜಾಸ್ತಿ ಇರುತ್ತೆ. ಹೌದು, ಅದು ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಮಹಾಭಾರತದಿಂದ ಹೆಸರು ಕೇಳ್ಕೊಂಬಂದಿದ್ದೀರ ಅಜ್ಞಾತವಾಸಿಗಳು. ಈ ವರ್ತಮಾನ ಕಾಲದಲ್ಲಿ ಸಿಕ್ಕಾಪಟ್ಟೆ ಅಜ್ಞಾತವಾಸಿಗಳಿದ್ದಾರೆ ಕಣ್ರಿ. ಎಲ್ಲ ಮಾಡ್ಬಿಟ್ಟು ಸಕಸ್ಕೊಂಡು ಏನೇನೋ ಮಾಡ್ಬಿಡ್ತು, ಸಿಕ್ಕಾಕೋದೆ ಹೆಂಗ ಮಿಸ್ ಆಗಿ ಕೊನೆಗೆ. ಆದ್ರೂ ಒಂದೆಲ್ಲೋ ಬಿಡಲ್ಲ. ಒಂದು ಇದೊಂಥರ ಮನಸ್ಸಿನೊಳಗೆ ಆಗುವಂಥದ್ದಲ್ಲ. ಯಾವುದೇ ಒಂದು ಕೃತ್ಯ ಮಾಡಿದ್ರೆ ಅದು ಒಳಗೆ ಬಿಡಲ್ಲ ಅದು ನಿಮ್ಮನ್ನ. ಅದು ನೀವು ಅಂದ್ಕೋಬೋದು, ನಾನು ಬಿಟ್ಬಿಟ್ಟೆ ಅವಳನ್ನ, ಬಿಟ್ಬಿಟ್ಟೆ ಗೊತ್ತಾಯ್ತು ನಾನು ಅಂತ. ಆದ್ರೆ ಅಷ್ಟು ಸುಲಭನಾಗ ಅದು ಅವ್ರನ್ನ ಬಿಟ್ಟಿರಲ್ಲ. ನಾನು ಇವ್ರನ್ನ ಬಿಡ್ಬೋದು, ಅವ್ರನ್ನ ಬಿಡ್ಬೋದು, ಅವನನ್ನ ಬಿಡಲ್ಲ. ಅದು ಒಂದು 50% ಬಂದ್ಬಿಟ್ಟೆ ಕತೆ ಹೇಳಕ್ಕಲ್ಲ. ನೀನು ಹೇಳಲ್ಲ ನಾನು ಹೇಳಲ್ಲ. ನೀವು ಹೇಳ್ತೀರಾ ಕೇಳ್ತಾ ಇದ್ದೀನಿ, ನಾನು ಏನ್ ಹೇಳ್ತಿದ್ದಾರೆ ಹೌದು, ನಿಜವಲ್ಲ. ಅದಕ್ಕೆ ಅಂತ ನಾವ್ ಅನ್ಕೋತಿದೀವಿ. ಆಕ್ಚುಲಿ ಅವ್ರು ಏನು ಹೇಳಿಲ್ಲ, ನಾನು ಹೇಳಿಲ್ಬಾರ್ದು. ಮಿಸ್ಲೀಡ್ ಮಾಡ್ತಾರೆ. ತುಂಬಾ ಕಿಲಾಡಿ ಪಾತ್ರ ನಂಗೆ ಇದೆ. ನನಗೆ ತುಂಬ ಹೊಟ್ಟೆ ಕಿಚ್ಚಾಗಿದ್ದೀನಿ ಗೊತ್ತು. ಎಲ್ಲ ಪಾತ್ರಗಳು, ಸಿದ್ದು ಪಾತ್ರ, ನನ್ನ ಪಂಕಜ ಪಾತ್ರ ನಾನು ಓದ್ಬಿಟ್ಟು ಮೀಸೆ ಬಳಸ್ಕೊಂಡು ನಾನೇ ಮಾಡ್ಬಿಡ್ಲ ಅಂತ ಅನಿಸ್ಬಿಡ್ತು ಒಂದು ಕ್ಷಣ. ಎಲ್ಲ ಶರತ್ ಪಾತ್ರ ಅಂತನೂ ಅವ್ರನ್ನ ಯಾರನ್ನ ಕೊಲ್ಲಕ್ಕಾಗತ್ತಾ? ಅವರವರೇ ಚುಚ್ಕೊಂಡು ಸತ್ತಬಿಟ್ಟವ್ರೆ ಅಂತ ಅನ್ಸ್ಬಿಡ್ತು. ರವಿಶಂಕರ್ ಗೌಡ್ರದ್ದು ಒಬ್ಬೊಬ್ರು ಒಂಥರ ಹೆಂಗಂದ್ರೆ. ಆಮೇಲಿಂದ ಈ ಒಂದಷ್ಟು ನಾವು ಒಂದು ಕಮರ್ಷಿಯಲ್ ಸೆಟಪ್ಪಲ್ಲಿ ಒಂದಷ್ಟು ಸಿನಿಮಾಗಳು ನಾವು ಹಿಂಗೆ ಮಾಡ್ತೀವಿ. ಯಾಕಂದ್ರೆ ಅದು ನಮ್ದು ಇದೇ ವೃತ್ತಿ. ನಾವು ಅದು ಬದನೆಕಾಯಿ ಬೆಳಿತೀವಿ, ಟೊಮೊಟೊ ಹಣ್ಣಾದ್ರು ಬೆಳಿತೀವಿ, ಇಲ್ಲ ಪಪ್ಪಾಯಿ, ಏನೋ ಒಂದು ಬೆಳೆ ನಮ್ದು. ಒಟ್ಟಲ್ಲಿ ನಾವು ಬೆಳೆಯೋದು ನಮ್ಮ ಕೆಲಸ ನಮ್ದು. ಅದು ಬೆಳಿತಾ ಇರ್ತೀವಿ ಎಲ್ಲ, ಇದೇ ಕೆಲಸ ನಮ್ದು. ಅದೊಂದ್ಸರಿ ರೇಟ್ ಬರುತ್ತೆ, ಬರಲ್ಲ, ಚೆನ್ನಾಗಿ ಬರುತ್ತೆ, ಹಂಗೆ ಬಂದ್ಬಿಡುತ್ತೆ. ಅವಾಗ ಬಂದಾಗ ಏನೋ ಅಡಿಕೆಗೆ ಈಗ ಬಂದಿದೆಯಲ್ಲ ಸುಮ್ಮನೆ 70-80 ಸಾವಿರ ಬಂದು. ಕೊಬ್ಬರಿಗೆ ರೇಟ್ ಬಂದಿದೆ ನೋಡಿ ಇವಾಗ. ಏನು ಇಮಿಡಿಯೇಟ್ ತೆಂಗಿನ ಮರ ಹಾಕಿ ಬರ್ತದ ತೋರಿಸಬೇಕು. ಹಂಗೆ ಆ ಥರದ್ದು ಇದು ಪಾತ್ರಗಳು ಒಬ್ಬೊಬ್ರದ್ದು ಕೇಳ್ತಾ ಇದ್ರೆ ಇಲ್ಲಿ ನನ್ನ ಜನಾರ್ದನ್ ಹ್ಯಾಟ್ಸ್ ಆಫ್. ಅದಕ್ಕೆ ಈಗ ಇಬ್ರು ಬುದ್ಧಿವಂತರು ಅವರು, ಹೇಮಂತ್ ಮತ್ತೆ
ಜನಾರ್ದನ್ ಇಬ್ರು ಇವತ್ತಾಲೆ ನಮಗೆ ಈ ಚಿತ್ರರಂಗದಲ್ಲಿ ಅವರು ಸಾಕಷ್ಟು ಒಳ್ಳೆ ನೆನಪುಗಳನ್ನು ಕೊಟ್ಟಿರೋದು ನಮ್ಮ ಇಂಡಸ್ಟ್ರಿಗೆ. ಇವರಿಬ್ರು ಒಪ್ಕೊಂಡು ಆಯ್ತು ಜನಾರ್ದನ್ ಕತೆ ಹೇಳಿದ ತಕ್ಷಣ ಸಖತ್ತಾಗಿದೆ ನೀವು ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಾಗ ನಮ್ಗೆ ಅಲ್ಲೇ 50% ಗೆದ್ಬಿಟ್ವಿ ಅಂತ ಅನಿಸ್ತು ನಮಗೆ. ಹೌದು, ಆಮೇಲೆ ಅವ್ರಿಗೆ ಅವರದೇ ಆದಂಥ ಒಂದಷ್ಟು ಆಡಿಯನ್ಸ್ ಇದ್ದಾರೆ ಇಬ್ಬರಿಗೂ. ಈ ನಮ್ಮನ್ನು ನೋಡ್ಕೊಂಡು ನಮ್ಮನ್ನು ಬೆಳೆಸಿದ್ದಾರೆ ಎಲ್ಲರನ್ನೂ. ಈಗ ನಮಗೆಲ್ಲ ಇಲ್ಲಿರೋಂಥ ಪಾತ್ರಧಾರಿ ಎಲ್ಲರನ್ನೂ ಇಷ್ಟೆಲ್ಲ ಇವನ್ನ ಒಂದು ಸೆಟಪ್ ಮಾಡ್ತಾರೆ ಅಂತಂದರೆ ಇದು ಈಗ ನಾವದಕ್ಕೆ ಇದು ವಿಶೇಷವಾಗಿದೆ, ಹಂಗಿದೆ ಹಿಂಗಿದೆ, ಎಲ್ಲ ಥರದ ಪಾತ್ರಗಳು ಹಂಗೆ ಹಿಂಗೆ ಬಿಟ್ಟು ಬಿಸಾಕ್ಬಿಟ್ಟಿದ್ವಿ ಆ ಥರದ್ದೆಲ್ಲ ನಾವು ಹೇಳೋಕ್ಕಾಗಲ್ಲ. ಏನು ಸಮುದ್ರದ ಒಂದು ಬೊಕ್ಸೆ ನೀರು ಕುಡಿದಿರ್ಬೋದು, ಅಮ್ಮಮ್ಮ ಅಂದರೆ ಒಂದು ಬಿಂದಿಗೆ ನೀರು ಕುಡಿದಿರ್ಬೋದು ಅಷ್ಟೇ ನಾವು. ಸರ್, ಈಗ ನೀವು ಸಾಕಷ್ಟು ಪಾತ್ರಗಳನ್ನು ಮಾಡಿದ್ಯಾ, ಹೌದು. ಬಟ್ ಆದ್ರೆ ಈ ಒಂದು ಅಜ್ಞಾತವಾಸಿ ಸಿನಿಮಾದ ಒಂದು ಜರ್ನಿ ಯಾವ ರೀತಿಯಾಗಿತ್ತು ಸರ್ ನಿಮಗೆ? ಎಸ್ಪೆಷಲಿ ಎಷ್ಟು ಸ್ಪೆಷಲ್ ಆಗಿ ಅಂತ ಅನಿಸ್ತು ಸರ್? ಭಯ ಆಯಿತು. ಒಂದು ಕ್ಷಣ ಇದನ್ನು ಪಟ್ಟಂತ ಒಪ್ಕೊಳ್ಳೋಕ್ಕೆ. ಆದರೆ ಒಂದು ಕ್ಷಣ ಭಯ ಆಯಿತು. ಸುಮ್ಮನೆ ಸಾಕಷ್ಟು ಚರ್ಚೆ ಮಾಡಿದ್ವಿ ಜನಾರ್ದನ್ ಜೊತೆಗೆ, ಚರ್ಚೆ ಆಯಿತು. ಇವತ್ತು ಅಂದರೆ ಮನುಷ್ಯ ಹುಟ್ಟಿ ಸುಮಾರು ನಮಗೆ ಇಸ್ವಿ ಪ್ರಕಾರ ಅಂದರೆ 2025 ಇಸ್ವಿ ಇದೀವಿ. ಅದ್ರ ಹಿಂದಿಂದನೂ ಮನುಷ್ಯ ಇದ್ದಾನೆ ಅಲ್ವಾ? ಈ ಒಂದು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು 1947 ಸ್ವಾತಂತ್ರ್ಯ ಬಂದಾದ್ಮೇಲೆ ಆಗ ಒಂದಷ್ಟು ದಾಖಲೆಗಳಾಗಿದ್ದಾವೆ. ಈ ದಾಖಲೆಗಳು ಆಗದೇ ಇರೋಂಥ ಸಂಗತಿಗಳು ಎಷ್ಟೋ ಇದ್ದಾವೆ ಮನುಷ್ಯನಲ್ಲಿ. ಅದನ್ನು ಮಾಡಿಲ್ಲ. ಇದನ್ನು ಹುಟ್ಟಿಗಾಗ್ಬೋದು, ಸಾವಿಗಾಗ್ಬೋದು, ಆಮೇಲೆ ಕೊಲೆಗಾಗ್ಬೋದು, ಆಮೇಲೆ ಬೇರೆ ಬೇರೆ ಥರಗಳಿಗೆ ದಾಖಲೆ ಯಾಕೋ ಗೊತ್ತಿಲ್ಲ, ಮಾಡಿಲ್ಲ. ಅದು ಯಾವ ಕಾರಣಕ್ಕೆ ಮಾಡಿಲ್ಲ ನಮಗೂ ಗೊತ್ತಿಲ್ಲ. ಅದು ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಇತಿಹಾಸನೇ ಓದ್ತಾ ಇಲ್ಲಿವರೆಗೂ ಒಂಥರ ಇತಿಹಾಸ ಓದಿದ್ವಿ. ಈಗ ಅದ್ರ ಚರ್ಚೆ ಶುರುವಾಗಿದೆ ನೋಡಿ. ಅದು ಹಂಗಲ್ಲ, ಇವರೆಲ್ಲ ಅವ್ರು ಬಂದೇ ಇರಲಿಲ್ಲ ಸುಮ್ಮನೆ ಯಾರ್ಯಾರು ಹಂಗಾಗಿ ಅವ್ರು ಯಾರು ಇರಲಿಲ್ಲ ಸುಮ್ಮನೆ ಅಂದ್ಬಿಟ್ಟು ಅಂದ್ಬಿಟ್ಟು ಈಗ ಕನ್ಫ್ಯೂಸ್ ಆಗಿ ಹಿಂದೆ ಮುಂದೆ ತಿರ್ಗಾ ಯಾವ್ಯಾವ ಬುಕ್ ಓದ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಟ್ಟು. ಹಂಗೆ ಎಷ್ಟು ಈ ಮನುಷ್ಯನ ಒಳ್ಳೆ ಕೆಲಸಗಳು, ಕೃತ್ಯಗಳು, ಕೆಟ್ಟ ಕೆಲಸಗಳು ನಿಜವಾಗ್ಲೂ ಕೆಲವು ದಾಖಲೆನೇ ಆಗಿಲ್ಲ, ನಿಮಗೆ ಹಾಕಿಲ್ಲ. ಆ ಥರದ್ದೊಂದು ವಿಚಾರವನ್ನು ನನಗೆ ಇವರಿಬ್ರು ನಮ್ಗೆ ಹೇಳಿದಾಗ ನಮ್ಗೆಲ್ಲರಿಗೂ ಹೌದಾ ಹೆಂಗೆ ಸಾಧ್ಯ ಇದು ಅಂತ ಅನಿಸುತ್ತೆ. ಈ ಕೊಲೆ ಹೀಗೆಲ್ಲ ಮಾಡ್ತಾರೆ ಕೊಲೆನ ಅಂತ ಅನಿಸ್ಬಿಡ್ತು. ಅಯ್ಯಪ್ಪ ಹೌದಾ, ಹಂಗಾರೆ ಬಿಟ್ಬಿಟ್ರಾ, ಅವ್ರನ್ನ ಹಿಡ್ಕೊಂಬಿಟ್ರಾ, ಕಣ್ಣು ಹಿಡಿದ್ರಾ ಅಂತ. ಈ ಥರದ್ದೆಲ್ಲ ಒಂದಷ್ಟು ಈಗ ನಮಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆಯೋ ನೋಡುಗರಿಗೂ ಇದು ನಿಜವಾಗ್ಲೂ ಆ ಪ್ರಶ್ನೆ ಹುಟ್ಟಾಕತ್ತೆ, ಚರ್ಚೆ ಮಾಡಿಸುತ್ತೆ, ವಾದ ಮಾಡಿಸುತ್ತೆ. ಕೊನೆಗೆ ಅವರೇ ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಹಂಗಲ್ರಿ ಅಂತ ಅಂತಾರೆ. ಈ ಥರದ್ದವೆಲ್ಲನೂ ಈ ಒಂದು ಕಥೆ ಒಳಗೆ ಕಾಣ್ತಾ ಹೋಗ್ತವೆ. ಹಾಗಾಗಿ ನಾನು ಎಲ್ಲ ಒಬ್ಬೊಬ್ರು ಪಾತ್ರ ನೋಡ್ರೆ ಒಂಥರ ಸಾತ್ವಿಕವಾದ ಹೊಟ್ಟೆ ಕಿಚ್ಚು, ಕೆಟ್ಟ ಹೊಟ್ಟೆ ಕಿಚ್ಚಲ್ಲ, ಸಾತ್ವಿಕವಾದ ಹೊಟ್ಟೆ ಕಿಚ್ಚು. ಒಬ್ಬರು ಪಾತ್ರಕ್ಕಿಂತ ಒಬ್ಬರು ಪಾತ್ರ ಚೆನ್ನಾಗಿದೆಯಪ್ಪ, ಏನು ಕಟ್ಟಿದಾರೆ ಅಂತ ಅದು ಗೊತ್ತಿಲ್ಲ. ಒಂದೊಂದ್ಸರಿ ಆಗ್ಬಿಡುತ್ತೆ ಅದನ್ನ. ಇಲ್ಲಿ ಒಂದು ಚೂರು ಯಾವುದು ಎಷ್ಟು ಅಂತ ಅನ್ಸಲ್ಲ. ಇನ್ನೂ ಮಜಾ ಅಂತಂದ್ರೆ ನಾವು ಸದೋಗ್ಬಿಟ್ರು ಅಂತಂದ್ರಲ್ಲ, ಊರವ್ರನ್ನೆಲ್ಲ ಜೇಬಲ್ ಕುಣಿಸ್ಕೊಂಡು ಹೋಗಿ ಎತ್ಕೊಟ್ರ ಬರೋ ಹೋಗೋಣ ಹೋಗ್ಬಿಟ್ರು ಅಂತ ಹತ್ಕೊಟ್ರ ಅಂತ ಊರವ್ರನ್ನ ದಾರಿಲಿ ಹೋಗ್ತೀವಿ, ಎಲ್ಲರೂ ಕುಂಡ್ರಿಸ್ಕೊಂಡು ಹೋಗ್ತೀವಿ, ಹತ್ಕೊಟ್ರ ಅಂತ. ಅಲ್ಲ ಈಗ ಕೆಲಸ ಮಾಡೋರು ಅವ್ರು ಇವರಷ್ಟೇ ಇರ್ತಾರೆ. ಹತ್ಕೊಡ್ರು ಅಂತ ನಾ ಪೊಲೀಸ್ನವ್ರಲ್ವಾ, ಪಾಪ ಹಚ್ಕೊಳ್ಳಿ ಎಲ್ಲಾರು ಹಚ್ಕೊಳ್ಳೋ ಅಂದ್ರೆ ಏನ್ ಎಲ್ಲಾರು ಹಚ್ಕೊಂಡು ಹೋಗಿ ಪಾಪ. ಅಲ್ಲ ಅಲ್ಲಿ ನಾವು ನಿರ್ಜನವಾದ ಇದಲ್ವಾ, ಧೈರ್ಯ ಮಾಡಿ ಬಂದಿದ್ದಾರೆ ಅವ್ರ ಪಾಪ ಸಹಜವಾದ ಸಾವು ನೋಡೋಗ ನಾನು ಬಂದಿರ್ತಾರೆ. ಅಲ್ಲಿ ನೋಡಿ ಢಮಾರದೆ ಇದು ಸಹಜವಾದ ಸಾವು ಕೊಲೆ ಅಂದ್ಬಿಡ್ತೀವಿ. ಹಾಗಾಗಿ ಇದ್ರ ಕತೆ ಕೆಳಗೆ ಇದು ಕೊಲೆಯ ಸುತ್ತ, ಕೊಲೆ ಆಗುತ್ತಾ, ಕೊಲೆ ಆಗ್ಲಿಲ್ವಾ, ಅಥವಾ ಇವ್ರೇನ ಕ್ರಿಯೇಟ್ ಮಾಡ್ಬಿಟ್ರ, ಈ ಹುಡುಗರು ನಂಬಕ್ಕಾಗಲ್ಲ. ಇವರೆಲ್ಲ ಪ್ರಾಯದವ್ರನ್ನ ದಾರಿ ತಪ್ಪಿಸ್ಬಿಡ್ತಾರೆ ನಮ್ಮನ್ನ ಆರಾಮ್ಸೆ. ಆ ಥರದ ಒಂದು ಹೋಗತ್ತೆ ಒಂದಷ್ಟು ಕುತೂಹಲಗಳನ್ನ ಒಂದಷ್ಟು ಒಟ್ಟು ನಮ್ಮ ಕನ್ನಡ ನಮ್ಮೆಲ್ಲ ಪಾತ್ರಧಾರಿಗಳ ಬಗ್ಗೆ ಒಂದು ಪ್ರೀತಿ ಹುಟ್ಟುತ್ತೆ ಅವ್ರಿಗೆ. ಒಂದು ಹೌದಪ್ಪ ಈ ಥರದ್ದೊಂದು ಮಾಡಿದ್ದಾರೆ ಅಂತ ನಿಜವಾಗ್ಲೂ ಆ ಒಂದು ಥರದಲ್ಲಿ ಈ ಎಲ್ಲ ಸುಮ್ಮನೆ ನಮ್ಮನ್ನು ನಾವೇ ಜಾಸ್ತಿ ಹಿಂಗೆ ಅಂದ್ಕೋತಿದ್ವಿ ಅಂತ ಅನ್ಸುತ್ತೆ. ನಾವು ಅದಕ್ಕೆ ಟ್ರೈಲರ್ ನಾವು ಬಿಟ್ಬಿಟ್ಟು 100% ಇದು ಕೊಲೆ ಸುತ್ತಾನೆ. ನಿಜವಾಗ್ಲೂ ಇಲ್ಲಿವರೆಗೂ ನಾವು ಬಂದಿಲ್ಲ ಅಂತಲ್ಲ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು